ಬಾಗೇಪಲ್ಲಿ ಪಟ್ಟಣದ ನಾನಾ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಬೈಕ್ ಚಲಾಯಿಸುತ್ತಿದ್ದಾರೆ ಎಂಬ ಮಾಹಿತಿ ಆಧರಿಸಿ ಪರಿಶೀಲಿಸಿ 34 ಬೈಕ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಪೋಷಕರನ್ನ ಠಾಣೆಗೆ ಕರೆಯಿಸಿ ಅಪ್ರಾಪ್ತರಿಗೆ ಬೈಕ್ ಚಲಾಯಿಸಲು ಕೊಟ್ಟಾಗ ಅಪಘಾತಗಳು ಸಂಭವಿಸುತ್ತಿವೆ. ಅವರು ಬೈಕ್ ವೇಗವಾಗಿ ಚಲಾಯಿಸುವುದು, ನಾಗರಿಕರಿಗೆ ಕಿರಿಕಿರಿ ಮಾಡುವ ಪ್ರಸಂಗಗಳು ಹೆಚ್ಚಾಗುತ್ತಿವೆ. ಮೊದಲ ಬಾರಿಗೆ ಬೈಕ್ ಚಾಲನೆಗೆ ಲೈಸೆನ್ಸ್ ಹಾಗೂ ಆರ್ಸಿ ಪಡೆದು 1,000 ರುಗಳ ದಂಡ ವಿಧಿಸಲಾಗುತ್ತದೆ. ಪುನರಾವರ್ತನೆಯಾದರೆ ಕಠಿಣ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು. ಎಷ್ಟು ಕೇಸಸ್ ಎಷ್ಟು ಫೈನ್ಗಳು ಆಗ್ತಾನೆ ಇದೀವಿ, ನೀವು ನೋಡಿದ್ರೆ ಎಷ್ಟೋ ಜನರಿಗೆ ಟ್ರಿಪಲ್ ರೈಡಿಂಗ್ ಆಗ್ತಾ ಇದೀವಿ, ಎಲ್ಲ ಆಗ್ತಿದೀವಿ. ಇನ್ನ ಹುಡುಗರು ಓದ ಏಜು ನಿಮಗೆ ಕೇಳ ಸಹಜ, ಗಾಡಿ ಕೊಡಿಸು ಅದು ಇದು ಅಂತ. ಇದು ಏಜ್ ಎಲ್ಲ ಅವ್ರಿಗೆ ವಿತೌಟ್ DL ಗಾಡಿ ತೊಗೊಂಡು ಓಡಾಡೋರು. ಇಲ್ಲಿ ಓಡಾಡ್ತಾರೆ, ಓಕೆ. ನಿಮಗೆ ಕಣ್ ತಪ್ಪಿಸಿ ಹೈವೇಗೆ ಹೋದ್ರು ಏನ್ರಿ ಮಾಡ್ತೀರಿ? ಇನ್ನೊಂದ್ಸಲ ಬರುವಾಗ ಅಲ್ಲ, ಇನ್ನೊಂದ್ಸರಿ ಆಯ್ತು ಅಂದ್ರೆ ನಾವು ಓನರ್ ಆಫ್ ದ ವೆಹಿಕಲ್, ನಮ್ಮ ಕಾನೂನಲ್ಲಿ ಇರೋದೇ ಆಕ್ಚುಲಿ ಈ ಸರಿನೇ ಓನರ್ ಆಫ್ ದ ವೆಹಿಕಲ್ ಮೇಲೆ IMV ಆಕ್ಟ್ ಅಂತಿದೆ, ಇಂಡಿಯನ್ ಮೋಟಾರ್ ವೆಹಿಕಲ್ ಆಕ್ಟ್ ಅಂತ. ಅದ್ರ ಪ್ರಕಾರ ನಾವು ಓನರ್ ಆಫ್ ದ ವೆಹಿಕಲ್ ಮೇಲೇನೆ ಆಕ್ಷನ್ ತಗೊಂಡು ಕೇಸ್ ರಿಜಿಸ್ಟ್ರು FIR ಮಾಡಲೇಬೇಕು. ಬಟ್ ಇದೊಂದು ಸರಿ ನಾವು ವಾರ್ನ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಮತ್ತೆ ರಿಪೀಟ್ ಆಗಬಾರ್ದು. ಎಲ್ಲಾರ್ದು ಇವಾಗ ನೋಟ್ ಮಾಡ್ಕೋತೀವಿ, ಯಾವುದ್ರಲ್ಲಿ ನಮ್ಮ ಮಷಿನ್ಸ್ ಇದ್ದಾವೆ, ಅದರಲ್ಲಿ ನಿಮ್ಮ ನಂಬರ್ಗಳು ಎಲ್ಲ ನೋಟ್ ಮಾಡ್ಕೊಂಡು ನಿಮ್ಮ ಡೀಟೇಲ್ಸ್ ನೋಟ್ ಮಾಡ್ಕೊತೀವಿ. ಒಬ್ಬೊಬ್ಬರೇ ಬಂದು ನಿಮ್ಮದು ಡೀಟೇಲ್ಸು DL ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಕೊಡಿ. ಮತ್ತೆ ಇದೇ ರಿಪೀಟ್ ಆಗಿ ಮತ್ತೆ ನೆಕ್ಸ್ಟ್ ಟೈಮ್ ನಾಳೆ ಬರ್ತೀವೋ ನಾಳೆ ಬರ್ತೀವೋ ಮತ್ತೆ ಹೇಳಿದ್ರೆ ನಿಮಗೆ ಪೇರೆಂಟ್ಸಿಗೆ ದಯವಿಟ್ಟು ಹೇಳಿದ್ದೀವಿ, ನಾವು ಕಾನೂನು ಫಾಲೋ ಅಪ್ ಮಾಡೋದಕ್ಕೆ ಇದೀವಿ ಹೊರತು ನಿಮಗೆ ತೊಂದರೆ ಕೊಡೋದಕ್ಕಲ್ಲ. ಅರಿವಿಲ್ಲದ ಅಪ್ರಾಪ್ತ ವಯಸ್ಸಿನ ವಿದ್ಯಾರ್ಥಿಗಳು ಮನಸ್ಸು ಇಚ್ಛೆ ಬೈಕ್ ಚಲಾವಣೆ ಮಾಡುತ್ತಾರೆ. PU ವಯಸ್ಸಿನಲ್ಲಿ ಮೋಜಿಗೆ ವೇಗವಾಗಿ ಬೈಕ್ ಚಲಾಯಿಸುವುದು ಆ ಕ್ಷಣಕ್ಕೆ ಥ್ರಿಲ್ ಎನಿಸುತ್ತದೆ. ಆದರೆ ಆ ಕ್ಷಣಿಕ ಥ್ರಿಲ್ನಿಂದಾಗಿ ಸಾಕಷ್ಟು ಜೀವಗಳು ಬಲಿಯಾಗುತ್ತಿವೆ. ವಿದ್ಯಾರ್ಥಿಗಳ ಪೋಷಕರು ತಮ್ಮ ಮಕ್ಕಳ ಮೇಲೆ ಸಾವಿರಾರು ಕನಸುಗಳನ್ನ ಕಟ್ಟಿಕೊಂಡಿರುತ್ತಾರೆ. ವಿದ್ಯಾರ್ಥಿಗಳು ಹಾಗೂ ಪೋಷಕರ ಕನಸುಗಳು ಕಮರಿ ಹೋಗುತ್ತವೆ. ಹೀಗೆ ಮಕ್ಕಳ ಕೈಗೆ ದ್ವಿಚಕ್ರ ವಾಹನ ಕೊಟ್ಟು ಸಿಕ್ಕಿಬಿದ್ದಲ್ಲಿ ಜೈಲು ಕಂಬಿ ಎಣಿಸಬೇಕಾಗುತ್ತದೆ ಎಂದರು. ಮೋಟಾರ್ ವಾಹನ ಕಾಯ್ದೆಗೆ ಕೇಂದ್ರ ಸರ್ಕಾರ ಈಚೆಗಷ್ಟೇ ತಿದ್ದುಪಡಿ ತಂದಿದೆ. ಅದರ ಸೆಕ್ಷನ್ 199ರ ಅನ್ವಯ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ವಾಹನ ನೀಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಇದಕ್ಕಾಗಿ ಮಕ್ಕಳ ಪೋಷಕರು ಅಥವಾ ವಾಹನದ ಮಾಲೀಕರನ್ನ ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ. ವಾಹನ ನೋಂದಣಿ ರದ್ದಾಗುವ ಜೊತೆಗೆ ಪೋಷಕರಿಗೆ 25,000ವರೆಗೆ ದಂಡ ಮತ್ತು 3 ವರ್ಷ ಕಾಲ ಸೆರೆವಾಸವು ಅನುಭವಿಸಬೇಕಾಗುತ್ತದೆ ಎಂದರು. ಚಾಲನಾ ಪರವಾನಗಿ ಇಲ್ಲದೆ ವಾಹನ ಓಡಿಸುವ ವಿದ್ಯಾರ್ಥಿಗಳಿಗೂ ದಂಡ ತಪ್ಪಿದ್ದಲ್ಲ. ಬಾಲಾಪರಾಧಿ ಕಾಯ್ದೆಯಡಿ ಅವರು ಬಂಧನಕ್ಕೆ ಒಳಗಾಗಬೇಕಾಗುತ್ತದೆ. ದಂಡದ ಜೊತೆಗೆ ರಿಮ್ಯಾಂಡ್ ಹೋಮ್ನಲ್ಲಿ ದಿನ ಕಳೆಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಸುನಿಲ್, ಕಿರಣ್ ನಾಯಕ್, ಶ್ರೀಪತಿ, ಬಸವರಾಜು, ಕೃಷ್ಣಪ್ಪ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ದರು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ.